ಅಪ್ಪಾಜಿ ಅವ್ರದ್ದು ಒಂದು 3 ಮಾತು ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಗೆ ಇಲ್ಲೆಲ್ಲ ನೋಡಿದ್ದೀನಿ, ಆದರೂ ಒಂದು 2-3 ಮಾತು ನೀವು ಕೇಳಿದಿರೋದು ಹೇಳ್ತೀನಿ. ಅಪ್ಪಾಜಿ ಅವ್ರು 3ನೇ ಪಿಕ್ಚರ್ 4ನೇ ಪಿಕ್ಚರ್ ಮಾಡಬೇಕಾದ್ರೆ ಒಟ್ಟಿಗೆ 3-4 ಪಿಕ್ಚರ್ ಬಂತಂತೆ. ನಿರ್ಮಾಪಕರು 3-4 ನೆನಪು, ಅಣ್ಣ ಇಷ್ಟು ಕೊಡ್ತೀವಿ ದುಡ್ಡು, ಇಷ್ಟು ಕೊಡ್ತೀವಿ ದುಡ್ಡು, ಈ ಪಿಕ್ಚರ್ ಮಾಡಿ ಆ ಪಿಕ್ಚರ್ ಮಾಡಿ. ಅವರ ದುಡ್ಡು ಬಿಡ್ರಿ, ಊಟ ಏನು ಕೊಡ್ತೀರಾ ಹೇಳಿ ಅಂತ. ಆಗೆಲ್ಲ ಏನು ಮಾಡೋರಂತೆ, ಬೆಳಿಗ್ಗೆ ಟಿಫನ್ಗೆ 2 ಇಡ್ಲಿ ಮೇಲೆ ಕೊಡಲ್ವಂತೆ, ಒಂದು ಪೊಟ್ಟಣದಲ್ಲಿ ಕಟ್ಬಿಟ್ಟು ಕೊಡೋರಂತೆ. ಅವ್ರು ಯಾರೋ ಬಂದು ಎಷ್ಟು ಇಡ್ಲಿ ಕೊಡ್ತೀರಾ ಅಂತ ಕೇಳಿದ್ರಂತೆ. ಅಪ್ಪಾಜಿ 3 ಇಡ್ಲಿ ಕೊಡ್ತೀವಿ ಅಂತಂತೆ. ಸರ್ ಅದಕ್ಕೋಸ್ಕರ ಪಿಕ್ಚರ್ ಒಪ್ಕೊಂಡ್ರಂತೆ. ನಮ್ಮ ತಂದೆಯವ್ರು ಹೇಳಿದ ಮಾತಿದು, 3 ಇಡ್ಲಿಗೋಸ್ಕರ ಒಪ್ಕೊಂಡ್ರಕ್ಕಂತ. ನಾವು ಊಟ ಇಲ್ಲದೆ ಬೆಳೆದವ್ರು ನಿಮ್ಮಪ್ಪ ಮನೇಲಿ ಬಂದು ಪಾರ್ವತಿ ಕೇಳಿ, ಏನ್ರಿ ಒಂದು ಇಡ್ಲಿಗೋಸ್ಕರ ಪಿಕ್ಚರ್ ಒಪ್ಕೊಂಡ್ರೆ? ಹೌದು ಪರ್ವ, ತಿನ್ನಕ್ಕೆ ತಾನೇ ಬಂದಿರೋದು, ನಾನೇನು ಹೆಸರು ಮಾಡೋಕ್ಕೆ ಬಂದಿಲ್ಲ, ಹೊಟ್ಟೆಗೋಸ್ಕರ ಸಂಪಾದನೆ ಮಾಡೋಕ್ಕೆ ಬಂದಿದ್ದು. ಜನ ನನ್ನ ಕರ್ಕೊಂಡು ಹೋಗ್ತಾರೆ, ಒಂದು ಇಡ್ಲಿ ಎಕ್ಸ್ಟ್ರಾ ಕೊಡ್ತಾರಂತ ಪಿಕ್ಚರಲ್ಲಿ ಮಾಡೋಕ್ಕೆ ಹೋದ್ರಂತೆ. ಅದೇ ಥರ ಅವರು ಪ್ರೊಡಕ್ಷನ್ ಮಾಡಿದ್ಮೇಲೆ ಅಮ್ಮನಿಗೆ ಹೇಳಿದ್ರು, ಎಲ್ರಿಗೂ ನಮ್ಮ ಇಡೀ ಎಲ್ಲ ಯೂನಿಟ್ಗೂ ಇಲ್ಲಿಂದನೇ ಅಡುಗೆ ಮಾಡಿಸೋಂತ. ಅಮ್ಮ ಹೇಳಿದ್ರಿ, ನಾವು ಸಂಪಾದನೆ ಇಲ್ಲಿಗೆ ಖರ್ಚು ಮಾಡಿದ್ರೆ ಆಮೇಲೆ ನಾವೆಲ್ಲ ಅಡುಗೆ ಕೆಲಸ ಮಾಡೋಣ ನಡಿ, ನಾನು ಸೇರ್ಕೊತೀನಿ, ಅಡುಗೆ ಮಾಡ್ಕೊಂಡೆ ಜೀವನ ಮಾಡೋಣ ನಡಿ ಅಂತ ಹೇಳಿದ್ರಂತೆ.